ಅಶೋಕನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಸರಣಿ ಮನೆ ಕಳ್ಳತನ ಪ್ರಕರಣಗಳನ್ನು ಭೇದಿಸಿರುವ ಪೊಲೀಸರು ಕುಖ್ಯಾತ ಮನೆಗಳ್ಳತನವನ್ನು ಬಂಧಿಸಿ 7 ಕಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಯಿಂದ 10,30,000 ಮೌಲ್ಯದ ಬಂಗಾರದ ಆಭರಣಗಳು ಹಾಗೂ ನಗದು ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಪ್ರಕರಣದ ವಿವರದಂತೆ ಕಡಗಂಚಿ ಮೂಲದ ಹಾಗೂ ಕಲಬುರಗಿಯ ಕಾಂತ ಕಾಲೋನಿಯಲ್ಲಿ ವಾಸವಾಗಿರುವ ಶಿಕ್ಷಕರೊಬ್ಬರು ತಮ್ಮ ವಿವಾಹದ ವಿಡಿಯೋ ಪಡೆಯುವ ಸಲುವಾಗಿ ಫೆಬ್ರವರಿ 28ರಂದು ರಾತ್ರಿ ವೇಳೆಯಲ್ಲಿ ಮನೆಯನ್ನ ಬೀಗ ಹಾಕಿ ಸಂಬಂಧಿಕರ ಮನೆಗೆ ತಿಳಿದ್ದಾರೆ. ಮಾರ್ಚ್ 1ರಂದು ಮುಂಜಾನೆ ಮನೆಗೆ ಮರಳಿದಾಗ ಮನೆಯ ಬೀಗ ಮುರಿದು ಒಳಗಿದ್ದ ಬಂಗಾರ, ಬೆಳ್ಳಿ ಆಭರಣಗಳು ಹಾಗೂ ನಗದು ಹಣ ಸೇರಿ 2,65,000 ಮೌಲ್ಯದ ಸ್ವತ್ತು ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ. ಈ ಸಂಬಂಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಇನ್ನು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸ್ ಇಲಾಖೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ SD IPS ಅವರ ಮಾರ್ಗದರ್ಶನದಲ್ಲಿ ವಿಶೇಷ ತಂಡವನ್ನು ರಚಿಸಿತು. ತನಿಖೆ ವೇಳೆ ಬಿದ್ದಾಪುರ ಕಾಲೋನಿಯ ಸಮೀಪ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಮಲ್ಲಿಕಾರ್ಜುನ್ ತಂದೆ ದೇವೇಂದ್ರಪ್ಪ ತಳವಾರ್ ಮೂಲತಃ ಚಿತ್ತಾಪುರ ತಾಲೂಕಿನ ಯರಗಲ್ ಗ್ರಾಮದ ನಿವಾಸಿ ಎಂಬುದು ತಿಳಿದು ಬಂದಿದೆ. ಕೂಲಂಕುಷ ವಿಚಾರಣೆ ವೇಳೆ ಆರೋಪಿತನು ಅಶೋಕನಗರ ಪೊಲೀಸ್ ಠಾಣೆಯ ಗುನ್ನೆ ಸಂಖ್ಯೆ 09/2026, 27/2026, 28/2026, 46/2026, 57/2026, 67/2026 ಹಾಗೂ 73/2026 ಸೇರಿ ಒಟ್ಟು 7 ಮನೆ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಇನ್ನು ಆರೋಪಿತನಿಂದ 63 ಗ್ರಾಂ ಬಂಗಾರದ ಆಭರಣಗಳು ಅಂದಾಜು 10 ಲಕ್ಷ ಮೌಲ್ಯದವು ಹಾಗೂ 30,000 ನಗದು ಹಣ ಸೇರಿದಂತೆ ಒಟ್ಟು 10,30,000 ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಲಾಗಿದೆ. ಬಳಿಕ ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪ್ರಕರಣವನ್ನು ಯಶಸ್ವಿಯಾಗಿ ಭೇದಿಸಿದ ಅಶೋಕನಗರ ಪೊಲೀಸ್ ಠಾಣೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ಕಾರ್ಯವನ್ನು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ SD ಅವರು ಶ್ಲಾಘಿಸಿದ್ದಾರೆ. ಇತ್ತೀಚೆಗೆ ಕಳೆದ ತಿಂಗಳು ನಾವು ಸ್ಟಾರ್ಟ್ ಮಾಡಿದ್ದೀವಿ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಥವಾ ITMS, AI ಬೇಸ್ಡ್ ITMS. ಅದಕ್ಕೆ ಲಾಸ್ಟ್ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಾಧ್ಯಮದವರು ಹೇಳಿದರು, ಸಾರ್ವಜನಿಕರು ಹೇಳಿದರು ಏನಂತಂದರೆ ಬಿಸಿಲಿದೆ, ಈಗ ನೀವು ಜಾರಿಗೆ ತರೋದು ಸರಿ ಇಲ್ಲ ಅಂತ. ಮತ್ತು ನಾವು ಕೂಡ ಸುಮಾರು ಅವಕಾಶಗಳನ್ನು ನಾವು ನೀಡ್ತಾ ಇದ್ದೀವಿ. ಈಗ ಮೋಸ್ಟ್ಲಿ ಜೂನ್ 1ರಿಂದ ನಾವು ಸಂಪೂರ್ಣವಾಗಿ ಏನು ಎನ್ಫೋರ್ಸ್ಮೆಂಟ್ ಇದೆ ಆಟೋಮೇಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ವಿ. ಅದರ ನಂತರನೂ ಕೂಡ ಇನ್ನೂ ವೈಲೇಷನ್ಸ್ಗಳಲ್ಲಿ ಇಳಿಮುಖ ಕಂಡು ಬರ್ತಾ ಇದ್ದೀವಿ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀವಿ ಈಗ ಲಾಸ್ಟ್ 2 ಡೇಸ್ನಿಂದ, ಸೊ ಬೇಸಿಕಲಿ ಜೂನ್ 1ರಿಂದ ಏನು ಮಾಡ್ತಾ ಇದ್ದೀವಿ, ಒಂದು ನೆಕ್ಸ್ಟ್ 10 ಡೇಸ್ ಇಂಟೆನ್ಸಿವ್ ಅವೇರ್ನೆಸ್ಸನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಸಂಚಾರಿ ಸಿಬ್ಬಂದಿ ಇದ್ದಾರೆ, ಸಂಚಾರಿ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರ ಜೊತೆಗೆ ನಮ್ಮ ಏನು ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಇದ್ದಾರೆ, ಪೊಲೀಸ್ ಸ್ಟೇಷನ್ಸ್ ಇರುವ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು, ವಿವಿಧ ಏನು ಸ್ಟೇಕ್ ಹೋಲ್ಡರ್ಸ್ ಇದೆ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಗೌರ್ಮೆಂಟ್ ಆಫೀಸಸ್ ಇರ್ಬೋದು. ಅದರ ಜೊತೆಗೆ ಈಗ ಮುಂದಿನ ಕೆಲವೇ ದಿನಗಳಲ್ಲಿ ಲಾ ಆ್ಯಂಡ್ ಆರ್ಡರ್ ಪೊಲೀಸು ಮತ್ತು ಟ್ರಾಫಿಕ್ ಪೊಲೀಸು ರಸ್ತೆ ಮೇಲೆ ನಿಂತು ಏನು ಸಂಚಾರ ನಿಯಮಗಳ ಉಲ್ಲಂಘನೆ ಇದೆ ಅವುಗಳನ್ನು ಅವೇರ್ನೆಸ್ ಜೊತೆಗೆ ಎನ್ಫೋರ್ಸ್ಮೆಂಟನ್ನು ಕೂಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ.